ಎಲ್ಲ ಬಾಲ ಅಲ್ಲಾಡಿಸ್ತಕ್ಕಂಥ ಒಂದು ಪ್ರಾಣಿಯ ಲೆಕ್ಕಾಚಾರಕ್ಕೆ ಅವರು ಕೂತಿದ್ದಾರೆ. ಸಿದ್ದರಾಮಯ್ಯನಿಗೆ ಇವತ್ತು ಯಾವ ನೈತಿಕತೆಯೂ ಕೂಡ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಅವರಿಗೆ ಯಾವ ನೈತಿಕತೆಯೂ ಕೂಡ ಇಲ್ಲ. ಇದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗೋದಿಲ್ಲ. ಇದು ಹೋರಾಟ ನಿರಂತರವಾಗಿ ನಡೀತಾನೆ ಹೋಗ್ತದೆ. ಮೇಡಮ್, ನಮ್ಮ ಹೆಸರು ರವಿಚಂದ್ರ ಗುತ್ತೇದಾರ್ ಅಂತೇಳಿ, ಕಲಬುರಗಿ ಡಿಸ್ಟಿಕ್ ಇಂದ ಜಿಲ್ಲಾ ಹೈಕೋರ್ಟ್ ನ್ಯಾಯವಾದಿ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಹೋರಾಟ ಮಾಡ್ತಾ ಇದ್ದೀರಾ. ಏನಿದ್ರು ಮೇನ್ ಉದ್ದೇಶ? ಮೇಡಮ್, ಈ ಹೋರಾಟ ಸುಮಾರು 30 ವರ್ಷದ ಒಂದು ಹೋರಾಟ. ಈ ಹೋರಾಟ ಈ ಹಿಂದೆ ಸದಾಶಿವ ಆಯೋಗ ಅನ್ನೋ ಒಂದು ಕಪ್ಪು ಪಟ್ಟಿಯನ್ನು ಕಟ್ಟಿದ್ರು. ಆಮೇಲೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಒಳ ಮೀಸಲಾತಿ ಜಾರಿಗೆ ಮಾಡುವುದು ಬಿಡುವುದು ಆ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯ ಅಂತ ಹೇಳಿದಾಗ ಆವಾಗ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ನಾಗಮೋಹನ್ ದಾಸ್ ವರದಿ ಅನ್ನೋ ಒಂದು ಅವೈಜ್ಞಾನಿಕ ವರದಿಯನ್ನ ಸಲ್ಲಿಸಿ ಆ ಅವೈಜ್ಞಾನಿಕ ವರದಿಯಲ್ಲಿ ಬಂಜಾರ ಸಮಾಜಕ್ಕೂ, ಭೂವಿ ಸಮಾಜಕ್ಕೂ, ಚಳವಾದಿ ಸಮಾಜಕ್ಕೂ, ಅಲೆಮಾರಿ ಸಮಾಜಕ್ಕೂ, ಇನ್ನಿತರ ಸಮಾಜಕ್ಕೂ ಏನು ಸುಳ್ಳು ಮಾಹಿತಿಯನ್ನು ಕೊಟ್ಟು ಮೀಸಲಾತಿಯಲ್ಲಿ ಸಿ ಗುಂಪಿಗೆ ಬಿ ಗುಂಪಿಗೆ ಹಾಕುವ ಮೂಲಕ ಸಾಮಾಜಿಕ ಕಗ್ಗೊಲೆಯನ್ನು ಈ ರಾಜ್ಯ ಸರ್ಕಾರ ಮಾಡಿದ್ದಕ್ಕಾಗಿ ನಮ್ಮ ಸಮಾಜದ ವತಿಯಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮೇಡಮ್, ನಾವು ಲಕ್ಷಾಂತರ ಜನ ಸೇರಿದ್ದೀರಾ, ಯಾವ ತರ ನಿರೀಕ್ಷೆ ಇದೆ ಈ ಮಟ್ಟದಲ್ಲಿ ನಡೀತಾ ಇದೆ ಅಂತ? ಮೇಡಮ್, ಈಗಾಗಲೇ 27ನೇ ತಾರೀಕು ಸದನದಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಆ ಒಂದು ವಿಶೇಷ ಸಭೆಯಲ್ಲಿ ಒಳ ಮೀಸಲಾತಿಯ ಕುರಿತು ಒಂದು ಅಂತಿಮ ನಿರ್ಣಯವನ್ನು ಪಡಿತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ನಮಗೆ ಈ ಒಳ ಮೀಸಲಾತಿ ಇದು ನಮ್ಮ ಕಾನೂನಿನಲ್ಲಿ ಇಲ್ಲ. ಹಾಗಾಗಿ ಈ ಒಳ ಮೀಸಲಾತಿಯನ್ನು ಕೈ ಬಿಡಬೇಕು. ಒಂದು ವೇಳೆ ಕೈ ಬಿಡದೆ ಹೋದ್ರೆ ಇದು ಶಾಂತಿ ರೀತಿಯ ಹೋರಾಟ ನಂಬ್ಕೊಂಡಿದ್ದೀವಿ. ಒಂದು ವೇಳೆ ಇದನ್ನ ಜಾರಿಗೆ ಮಾಡಿದ್ದೇ ಆದ್ರೆ ನಾವು ಸುತ್ತಮುತ್ತ ಎಲ್ಲ 33 ಜಿಲ್ಲೆಗಳಿಂದ ಉಗ್ರ ಕ್ರಾಂತಿ ಮಾಡುವ ಮೂಲಕ ಬೆಂಗಳೂರು ಕರೆಯನ್ನು ಕೊಡ್ತೀವಿ. ಒಂದು ಕಟ್ಟೆಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಮೇಡಮ್, ನಾವು ಸರ್ ನಮಸ್ತೆ, ತಮ್ಮ ಹೆಸರು? ಎಲ್ಲಿಂದ ಬಂದಿರೋದು? ಓಕೆ, ಇದೊಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಬೆಂಗಳೂರು ಚಲೋ ಅಂತ. ಪ್ರಮುಖವಾಗಿ ಇದರ ಹಿಂದಿರೋ ಉದ್ದೇಶ ಏನು ಅಂತ? ನಮಗೆ ಎಲ್ಲರಿಗೂ ಸಮಾನತೆಯನ್ನು ಹಾಕಬೇಕು. ಒಳ ಮೀಸಲಾತಿ ಹೋರಾಟ ಸಂಬಂಧ ಬಂದಿದ್ದೀವಿ. ಒಬ್ಬರಿಗೆ ಒಂದು ಪರ್ಸೆಂಟೇಜ್ ಒಳಗೆ ವ್ಯತ್ಯಾಸ ಆಗಿದೆ. ಎಲ್ಲರಿಗೂ ಒಂದು ಸಮಾನತೆ ಬೇಕಾಗಿದೆ. ಅದರ ಸಲುವಾಗಿ ನಾವು ಈ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಷ್ಟು ಜನಾಂಗ ಇದರಲ್ಲಿ ಸೇರ್ಕೊಂಡಿದೆ ಅಂತ ಟೋಟಲ್ ಆಗಿ? 1.5 ರಿಂದ 2 ಲಕ್ಷ ಜನ ಸೇರಿದ್ದಾರೆ ಟೋಟಲ್ ಆಗಿ ಆಲ್ ಓವರ್ ಕರ್ನಾಟಕದ ಎಲ್ಲ ಮೂಲೆಯಿಂದ ಎಲ್ಲ 31 ಜಿಲ್ಲೆ ಬಂದಿದ್ದಾರೆ. ನಾವು ಬಂಜಾರ ಸಮಾಜದ ಮುಖಂಡರಾಗಿ ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ಕಾರಣ ಇಷ್ಟೇ, ಏನು ಈ ಕರ್ನಾಟಕ ಸರ್ಕಾರದ ಭ್ರಷ್ಟ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ 4 ಕೊಲಂಬೋ ಸಮಾಜಗಳನ್ನು ಹೊರತುಪಡಿಸಿ ಇವನ್ನ ಹೊರಗಿಟ್ಟು ಇವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ ಇವರು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ಯಾವ ಒಳ ಮೀಸಲಾತಿಯು ಜಾರಿ ಮಾಡಲಿಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ. ಆದರೆ ಇವರ ಜೊತೆಗಿರ್ತಕ್ಕಂಥ ಏನು ಸಹಚರ ಜನಪ್ರತಿನಿಧಿಗಳಿದಾರಲ್ಲ, ಮಂತ್ರಿಗಳು ಕೂಡ ಇವರ ಮೊಸಳೆ ಕಣ್ಣೀರನ್ನು ಹಾಕ್ಕೊಂಡು ಇವರ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಒಳ ಮೀಸಲಾತಿ ಅಂತಕ್ಕಂಥ ಮಾಹಿತಿ ಈ ವಿಚಾರವನ್ನು ಮುಂದಿಟ್ಕೊಂಡು ಇವರು ಎಲ್ಲೋ ಒಂದು ಕಡೆ ಅಂದಾಜಿನ ಮೇಲೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇವ್ರ ಹಣೆ ಬರ ಗೊತ್ತಾಗ್ತದೆ. ಇವರು ಒಂದು ಸಮಾಜವನ್ನು ಓಲೈಸಿ ಇವತ್ತು ದಾವಣಗೆರೆಯಲ್ಲಿ ಏನು ಟಿಕೆಟ್ ಬಿ ಫಾರಂ ನೀಡ್ತಾ ಇದ್ದಾರಲ್ಲ, ಸಿದ್ದರಾಮಯ್ಯನವರ ಹಣೆ ಬರಹ ಆ ಬೈ ಎಲೆಕ್ಷನ್ನಲ್ಲಿ ಬಾಗಲಕೋಟೆನಲ್ಲಿ ನಡೀತಿರ್ತಕ್ಕಂಥ ಬೈ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರು ಯಾವುದೋ ಒಂದು ಸಮಾಜಕ್ಕೋಸ್ಕರ ಯಾವುದೋ ಒಂದು ಇನ್ನೊಂದು ಸಮಾಜವನ್ನು ಬಿಂಬಿಸ್ಕೊಂಡು ಇವರು ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಬಂಜಾರ ಸಮಾಜ, ಬೋವಿ ಸಮಾಜ, ಕೊರ್ಚ ಸಮಾಜ, ಕೊರಮ ಸಮಾಜ ಏನು ಅಲೆಮಾರಿಗಳಿದ್ದಾರೆ, ಸಿದ್ದರಾಮಯ್ಯನಿಗೆ ಮೊಮ್ಮಕ್ಕಳು ಆಡಿಸ್ಕೊಂಡು ಮನೆಯಲ್ಲಿರ್ದು ಅಂತಕ್ಕಂಥ ಒಂದು ಘೋಷಣೆ ಮುಖಾಂತರ ಅವರಿಗೆ ರಾಜಕೀಯ ನಿವೃತ್ತಿಯನ್ನ ಕೊಡ್ತಕ್ಕಂಥ ಕೆಲಸ ಈ ಕೊಲಂಬೋ ಸಮಾಜ ಮಾಡ್ತದೆ. ಮತ್ತೆ ಇನ್ನೊಂದು ನೇರವಾಗಿ ಹೇಳಬೇಕು ಅಂತಂದ್ರೆ, ಸಿದ್ದರಾಮಯ್ಯನವರು ಯಾವ ಮೀಸಲಾತಿಯನ್ನು ಯಾವ ಸಮಯಕ್ಕೆ ತರಬೇಕು ಅಂತಕ್ಕಂಥ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೂ ಈ ಮೀಸಲಾತಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಮೀಸಲಾತಿ, ಈ ಮೀಸಲಾತಿ ಹೋರಾಟವನ್ನ ಈ ಕೊಲಂಬೋ ಸಮಾಜ ನಿರಂತರವಾಗಿ ಮಾಡಿಕೊಂಡು ಹೋಗ್ತದೆ. ಇದರಲ್ಲಿ ಯಾವುದು ಬದಲಾವಣೆಗಳು ಕೂಡ ಇಲ್ಲ. ಮೀಸಲಾತಿಯಿಂದ ಒಳ್ಳೆಯದು ಅಂತಕ್ಕಿಂತ ಪೂರಕ ಅನ್ನೋದಕ್ಕಿಂತ ಮಾರಕವಾಗಿ ಮಾರ್ಪಟ್ಟಿದೆ ಇವತ್ತು
5ನೇ ತರಗತಿಯಿಂದ ಓದ್ತಕ್ಕಂಥ ಮಕ್ಕಳು ಅಪ್ ಟು PUC ವರೆಗೂ UG PG ಗ್ರಾಜ್ಯುಯೇಷನ್ಗಳು ಕೂಡ ಇವತ್ತು ಎಷ್ಟು ಮಾರಕವಾಗಿ ಪರಿಣಾಮ ಬೀರ್ತಾ ಇದೆ ವಿದ್ಯಾರ್ಥಿಗಳ ಮೇಲೆ ಅಂತಕ್ಕಂಥದ್ದು ಇವತ್ತು ಆ ಮಂತ್ರಿಗಳು ನೋಡ್ತಾ ಇದ್ದಾರೆ. ಮಂತ್ರಿಗಳು ಸಿದ್ದರಾಮಯ್ಯನ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಎಲ್ಲ ಬಾಲ ಅಲ್ಲಾಡಿಸ್ತಕ್ಕಂಥ ಒಂದು ಪ್ರಾಣಿಯ ಲೆಕ್ಕಾಚಾರಕ್ಕೆ ಅವ್ರು ಕೂತಿದ್ದಾರೆ. ಸಿದ್ದರಾಮಯ್ಯನಿಗೆ ಇವತ್ತು ಯಾವ ನೈತಿಕತೆಯೂ ಕೂಡ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಅವರಿಗೆ ಯಾವ ನೈತಿಕತೆಯೂ ಕೂಡ ಇಲ್ಲ. ಇದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗೋದಿಲ್ಲ. ಇದು ಹೋರಾಟ ನಿರಂತರವಾಗಿ ನಡೀತಾನೆ ಹೋಗ್ತದೆ. ನಮ್ಮ ಸೋದರ ಸಮಾಜಗಳು ಏನು 15% ಆರಾಮಾಗಿ ಕಾಲ ಕಳ್ಕೊಂಡು ಎಜುಕೇಶನ್ ಕೊಟ್ಕೊಂಡು ತಮ್ಮ ಅಭಿವೃದ್ಧಿಗೆ ದುಡಿತಾ ಇದ್ರು. ಜಾತಿಗಳ ಮಧ್ಯೆ ಸಮಾಜ ವರ್ಣ ಸಂಘರ್ಷವನ್ನು ಹುಟ್ಟಾಕಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು. ಈ ಬಿಟ್ಟಿ ಗ್ಯಾರಂಟಿಗಳು ಕೊಟ್ಕೊಂಡು ಸಾಕಷ್ಟು ಜನನ್ನ ಬೀದಿಗೆ ತಂದಿರ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾವ ಕಾರಣಕ್ಕೂ ಇದು ಅಪೂರ್ಣ. ಒಳ ಮೀಸಲಾತಿ ಅಂತಕ್ಕಂಥದ್ದು ಇದನ್ನು ಮುಂದಿಟ್ಕೊಂಡು ಇವರ ರಾಜಕೀಯ ಭವಿಷ್ಯವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಸ್ಥಾನಕ್ಕೆ ಚ್ಯುತಿ ಬರಬಾರ್ದು ಅಂತೇಳಿ ಒಂದು 4-6 ಜನನ ಜೊತೆಗಿಟ್ಕೊಂಡು ಈ ಒಂದು ಷಡ್ಯಂತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಬರ್ತೀನಿ. ಈ ಹೋರಾಟ ಹಿಂದಿನಿಂದಲೂ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಸಾವಿರಾರು ಜನ ಸೇರಿದ್ದಾರೆ. ಅಟ್ಲೀಸ್ಟ್ ಈ ಒಂದು ಪ್ರತಿಭಟನೆಯ ಮುಖಾಂತರ ನಿಮ್ಗೆ ಸರ್ಕಾರದಿಂದ ಏನೊಂದು ನಿರೀಕ್ಷೆ ಇದೆ ಅಂತ ಮುಂದಿನ ದಿನಗಳಲ್ಲಿ? ನಾವು ನಮ್ಮ ಪರ ಸರ್ಕಾರ ನಿಲ್ಲುತ್ತೆ ಅಂತಂದು ತಿಳ್ಕೊಂಡಿದ್ದೀವಿ. ಇವತ್ತು ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ನಾವೆಲ್ಲ ಸೇರಿದ್ದೀವಿ. ನಾವು ಅವ್ರು ಮಾಡಿದಂಥ ಒಳ ಮೀಸಲಾತಿಗೆ ಸ್ವಾಗತ ಮಾಡ್ತೀವಿ. ಆದರೆ ಅವ್ರದ್ದು ಹಳೆಯ ರೊಟ್ಟರನ್ನೇ ಅವರು ಯಥಾವತ್ತಾಗಿ ಮುಂದುವರಿಸಿ ಸರ್ಕಾರಿ ಒಂದು ಅಪಾಯಿಂಟ್ ಆರ್ಡರ್ನ ಹೊರಡಿಸ್ಬೇಕು ಅಂತ ಹೇಳ್ತೀವಿ. ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅಂತಿದ್ರೆ, ಒಂದು ವೇಳೆ ಈ ಪ್ರತಿಭಟನೆ ಮುಖಾಂತರ ಕೂಡ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಇನ್ನು ಯಾವ ಥರ ಇರುತ್ತೆ? ಇನ್ನು ನಿರ್ದಿಷ್ಟ ಅವಧಿಗೆ ಹೋರಾಟ ತರಬೇಕಾಗುತ್ತೆ. ನಾವು ಈಗಾಗಲೇ 5 ಸಮುದಾಯ ಕೊರಚ, ಕೊರಮ, ಬೋವಿ, ವಡ್ಡರ್, ಬಂಜಾರ ಈ 5 ಸಮಾಜಗಳ ಒಗ್ಗಟ್ಟನ್ನು ನಾವು ತೋರಿಸ್ತಾ ಇದ್ದೀವಿ. ಅದೇ ಥರನಾಗಿ ಬಲಗೈದವರು ನಮಗೆ ಛಲವಾದಿ ಸಮಾಜವೂ ಸಹ ಇವತ್ತು ನಮಗೆ ಸಪೋರ್ಟನ್ನು ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಒಂದು ಹೊಸ ರಾಷ್ಟ್ರ ಪದ್ಧತಿ ಪ್ರಕಾರ ಅವ್ರಿಗೂ ಸಹ ಅನ್ಯಾಯವಾಗ್ತಿದೆ. ಇನ್ನು ಮುಂದೆ ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ಳದೇ ಇದ್ದಲ್ಲಿ ಅನಿರ್ದಿಷ್ಟ ಅವಧಿವರೆಗೆ ನಾವು ಹೋರಾಟವನ್ನು ಮುಂದೂಡ್ತೇವೆ ಅಂತ ಹೇಳಕ್ಕೆ ಬಯಸ್ತೀವಿ. ನಾನು RS ರಾಠೋಡ್, ಖಾನಾಪುರ ತಾಂಡೆ. ಈಗ ನಾಗಮೋಹನ ದಾಸ್ ವರದಿ ನಿಜವಾಗಿಯೂ ಅವೈಜ್ಞಾನಿಕವಾಗಿದ್ದು ಇದನ್ನು ತಿರಸ್ಕಾರ ಮಾಡಬೇಕು. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಈ ಮೊದಲು ಮೀಸಲಾತಿ ಇದ್ದ ಪ್ರಕಾರ ನಾವು ಸರ್ಕಾರಿ ನೌಕರಿಯನ್ನು ಕೊಡುತ್ತೇವೆ ಅಂತ ಹೇಳಿ ಇವತ್ತು ಸಾಹೇಬರು ಹೇಳಿದ್ದಾರೆ. ಇವತ್ತು 59 ಜಾತಿ ಇವತ್ತು ಒಂದಾದ. ನಾವು ABC ಎಲ್ಲರೂ ಅಣ್ತಂಬ್ರು. ಅದಕ್ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತಂದಾರ, ಒಂದಾಗಿ ಹೋಗ್ರಿ ಇದರಲ್ಲಿ ABC ಮಾಡಿದ್ರೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಆಗತ್ತಂತ ಈ ಮಾಲೆ ಹೇಳಿದ್ದಾರೆ. ಈಗ ನಮಗೇನಿಲ್ಲ, ನಾಗಮೋಹನ್ ದಾಸ್ ವರದಿ ಇದು ಅವೈಜ್ಞಾನಿಕವಾಗಿದ್ದು ಇದನ್ನು ಯಾವ ಕಾರಣಕ್ಕೂ ಮಂಡನೆ ಮಾಡಬಾರ್ದು, ಇದನ್ನು ತಿರಸ್ಕಾರ ಮಾಡಬೇಕು. ಯಾಕಂದ್ರೆ ನೋಡಿಕೆಸಿ ಈ ಒಂದು ಒಳ ಮೀಸಲಾತಿಯನ್ನ ನೀವು ತಿರಸ್ಕಾರ ಮಾಡಬೇಕಾಗಿ ಎಲ್ಲ ನಮ್ಮ ಗೋವಿ, ಬಂಜಾರ, ಕುರುಚ ಇವೆಲ್ಲ ಒತ್ತಾಯ ಮಾಡ್ತಾ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಮಾಜ ಬಿಡಲೆಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಯಾವ ತರ ಹೋರಾಟ ಇದೆ ಇವಾಗ? ನಿಮ್ಮ ಹೋರಾಟ ಸಾಕಷ್ಟು ಜೋರಾಗಿ ನಡೀತಾ ಇದೆ, ಸಾವಿರಾರು ಜನ ಸೇರಿದ್ದೀರಾ ಫ್ರೀಡಂ ಪಾರ್ಕ್ ಅಲ್ಲಿ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಪ್ರಮುಖ ಬೇಡಿಕೆ ಏನ್ ಇಡ್ತಾ ಇದ್ದೀರಾ ಇವಾಗ? ಮೇಡಮ್, ನಮ್ಮ ಬೇಡಿಕೆ ನಾವು ಮಾನ್ಯ ಘನ ಸರ್ಕಾರದವ್ರಿಗೆ ಈಗಾಗಲೇ ತಿಳಿಸಿದ್ದೀವಿ. ಈಗ 17% ಇದ್ದಾಗ ಇವು ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿ ಕೊಟ್ಟಿದೆ. ಅದರಿಂದ ಈಗ ರೋಸ್ಟರ್ ಬಿಂದು ಮುಖ್ಯವಾಗಿ ನಮಗೆ ರೋಸ್ಟರ್ ಬಿಂದಿನಲ್ಲಿ ಭಾಳ ಅನ್ಯಾಯವಾಗ್ತಿದೆ. ಮೊದಲು ನಾಗಮೋಹನ್ ದಾಸ್ ವರದಿನೇ ಅವೈಜ್ಞಾನಿಕ ಅಂತ ನಮ್ಮ ಎಲ್ಲ ಸಮಾಜಗಳು ತಿರಸ್ಕರಿಸಿದ್ದಾರೆ. ಆದರೆ ಸರ್ಕಾರದವರು ಅದನ್ನು ದಯಮಾಡಿ ಆ ವರದಿನ ತಿರಸ್ಕರಿಸಿಬಿಟ್ಟು ಮೊದಲೇನಿತ್ತು
ಅದು ಯಾಕಂದರೆ ಈಗ ಸುಪ್ರೀಂ ಕೋರ್ಟು 50% ಮೀರಬಾರ್ದಂತ ಒಂದು ಆದೇಶ ನೀಡಿದೆ. ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ 50% ಮೀಸಲಾತಿ ಹೆಚ್ಚಾಗ್ದಂಗೆ ಏನು 15% ಇದೆಯೋ ಎಲ್ರಿಗೂ ಯಾರು ಪ್ರತಿಭಾವಂತರು ಇರ್ತಾರೋ ಅವ್ರಿಗೆ ಉದ್ಯೋಗಗಳು ಸಿಗ್ತವೆ. ಇದರಲ್ಲಿ ಜಾತಿ ತಾರತಮ್ಯ ಇಲ್ಲ. ಯಾರು ವಿದ್ಯಾವಂತರು ಪ್ರತಿಭಾವಂತರು ಇರ್ತಾರೋ ಅಂಥವರಿಗೆ ನೌಕರಿ ಸಿಗಲಿ, ಯಾವುದೇ ಜಾತಿ ಇರ್ಬೋದು. ಅದಕ್ಕೋಸ್ಕರ ನಮ್ಮ ಎಲ್ಲ ಕೊಲಂಬೋ ಜಾತಿಗಳು ಸೇರಿ ಈಗ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ನಾವೇನು ಇವತ್ತು ಈ ಒಂದು ಹೋರಾಟ ಪ್ರತಿಭಟನೆ ಸಮಾವೇಶ ಮಾಡ್ತಾ ಇದ್ದೀವಿ, ಇದಕ್ಕೊಂದು ಅರ್ಥಪೂರ್ಣ ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಾವು ಗೌರವದಿಂದ ಕೇಳ್ಕೊತಾ ಇದ್ದೀವಿ. ಇದು ಈ ಒಂದು ವರದಿಯನ್ನು ತಿರಸ್ಕರಿಸಿ ಹಳೆ ರೋಷ ಪದ್ಧತಿಯನ್ನೇ ಅನುಸರಿಸಿ ನಮಗೆಲ್ಲ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಮಗೇನು ಬೆನ್ನೆಲುಬಾಗಿ ನಿಲ್ಲಬೇಕು ಸರ್ಕಾರ, ಇದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ತಾ ಹೋದರೆ ನಮ್ಮಂಥ ಬಡವ ಜೀವಗಳು ಅಹಿಂದವಾಗಿ ಏನು ನಾವು ಉಳ್ಕೊಂಡಿದ್ದೀವಿ ದಲಿತರು ಅವರೆಲ್ಲರೂ ಮುಂದೆ ಬರೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆಶಾಭಾವನೆ ಇಟ್ಕೊಂಡು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಮಾವೇಶಕ್ಕೆ ಅರ್ಥಪೂರ್ಣವಾಗಿ ನಮಗೆ ಗೌರವಿಸಬೇಕು ಅಂದರೆ ಈ ಒಂದು ವರದಿಯನ್ನು ತಿರಸ್ಕರಿಸಿ ನಮ್ಗೆ ಹಳೆ ರೋಷ ಪದ್ಧತಿಯಲ್ಲೇ ಮೀಸಲಾತಿಯನ್ನು ಕೊಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.